ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಿನ್ನೆ ರಾತ್ರಿ ಸಮ್ಮರ್ ಸ್ಲಾಮ್ ನ ಕಿಕ್ ಆಫ್ ಇವೆಂಟ್ ಕೂಡ ಮುಗ್ದಿದೆ. ಆ ಒಂದು ಇವೆಂಟ್ ಹೇಗಿತ್ತು, ಏನೇನಾಯ್ತು, ಯಾರ್ಯಾರ ನಡುವೆ ಬ್ರಾಲ್ ನೋಡೋದಕ್ಕೆ ಸಿಕ್ತು, ಯಾರ್ಯಾರನ್ನ ವಾರ್ನ್ ಮಾಡಿದ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಎಂದಿನಂತೆ ನಮ್ಮ ಮೈಕಲ್ ಕೋಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮೈಕಲ್ ಕೋಲ್ ಅವರಿಗೆ ಜನಗಳ ಕಡೆಯಿಂದ ಅದ್ಭುತವಾದ ರಿಯಾಕ್ಷನ್ ಕೂಡ ಸಿಗುತ್ತೆ. ನಮ್ಮ ಮೈಕಲ್ ಕೋಲ್ ಅವರು ಬರ್ತಾರೆ, ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಟ್ರಿಪಲ್ ಎಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಕ್ರೌಡ್ ಅದ್ಭುತವಾದ ರಿಯಾಕ್ಷನ್ ಕೊಡುತ್ತೆ. ಅಂಡ್ ಅಲ್ಲೇ ಒಬ್ಬ ವ್ಯಕ್ತಿ ನಮ್ಮ ಟ್ರಿಪಲ್ ಎಚ್ ಅವರ ರೀತಿ ಗೆಟಪ್ ನ ಹಾಕೊಂಡು ಬಂದಿರ್ತಾನೆ, ಒಂದು ಹ್ಯಾಮರ್ ನ ಇಟ್ಕೊಂಡು, ಕೋಟ್ ನ ಹಾಕೊಂಡು. ಅದನ್ನ ನೋಡಿ ನಮ್ಮ ಟ್ರಿಪಲ್ ಎಚ್ ಅವರು, ನೀನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಾನು ನನ್ನ ಲುಕ್ ನ ಚೇಂಜ್ ಮಾಡ್ತಾ ಇದ್ದೀನಿ, ನಾನು ನನ್ನ ಕೂದಲನ್ನ ಮತ್ತೊಮ್ಮೆ ಬೆಳೆಸ್ತಾ ಇದ್ದೀನಿ, ಬಟ್ ನನಗನ್ಸುತ್ತೆ ನಿನ್ ಕೈಯಲ್ಲಿ ಕೂದಲನ್ನ ಬೆಳೆಸೋದಿಕ್ಕೆ ಆಗೋದಿಲ್ಲ, ಏನು ಯೋಚನೆ ಮಾಡಬೇಡ, ನನ್ನ ಹತ್ರ ನಿನ್ನ ನಂಬರ್ ಕೊಡು, ನಾನು ಡಾಕ್ಟರ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಫೈನಲಿ ಸಮ್ಮರ್ ಸ್ಲಾಮ್ ಬರ್ತಾ ಇದೆ. ಅಂಡ್ ಈ ಬಾರಿಯ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗ್ತಾ ಇದೆ. ಅಂಡ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಎಂಟೈರ್ ಕ್ರೌಡ್ ಓಟಿಸಿ ಚಾಂಟ್ ನ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು, ನೀವೆಲ್ಲರೂ ಕೂಡ ಓಟಿಸಿ ಅಂತ ಇದ್ದೀರಾ ಅಲ್ವಾ, ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಅನ್ಕೊಂಡೆ ಕಿಂಗ್ ಆಫ್ ದ ನ್ಯೂ ಇಯರ್ಕ್ ಓಟಿಸಿ ಅಂತ ಹೇಳಿ ರೋಮನ್ ರೈನ್ಸ್ ಅವ್ರನ್ನ ಇಲ್ಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಟೀಸ್ ಮಾಡ್ತಾರೆ, ಯಾಕೋ ಗೊತ್ತಿಲ್ಲ. ಅಂಡ್ ಸಡನ್ ಆಗಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಸೀದಾ ಬಂದು ನಮ್ಮ ಟ್ರಿಪಲ್ ಎಚ್ ಅವರ ಕೈಯಿಂದ ಮೈಕ್ ನ ಕಿತ್ಕೊಂಡು, ನೀನು ಹೈರ್ ಮಾಡಿರ್ತಕ್ಕಂತಹ ಜನರಲ್ ಮ್ಯಾನೇಜರ್ ನಿಕ್ ಆಲ್ಡಿಸ್ ನನಗೆ ಮೋಸ ಮಾಡಿದ್ದಾನೆ, ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಇರಬೇಕಾಗಿತ್ತು, ಇಷ್ಟೊತ್ತಿಗೆ ನಾನು ಚಾಂಪಿಯನ್ ಆಗಿರ್ಬೇಕಾಗಿತ್ತು, ಬಟ್ ಅವನಿಂದ ನಾನು ಚಾಂಪಿಯನ್ ಆಗಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಗಂತರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಗಂತರ್ ಅವರ ಕೈಯಿಂದ ಮೈಕ್ ನ ತಗೊಂಡು, ನಿಕ್ ಆಲ್ಡಿಸ್ ಅವರು ಬಂದು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ನೀನ್ ಇಲ್ಲಿ ಮಾತಾಡೋದಿಕ್ಕೆ ಬಂದಿದ್ಯಲ್ವಾ, ನಿನ್ನ ದೃಷ್ಟಿಕೋನದಲ್ಲಿ ಅದು ಆ ರೀತಿ ಕಂಡ್ರೆ ನನಗೆ ಯಾವ ರೀತಿ ಕಾಣಿಸುತ್ತೆ ಗೊತ್ತಾ, ನೀನು ಅಟ್ಯಾಕ್ ಮಾಡಿದಂತಹ ವ್ಯಕ್ತಿ ನಿನ್ನ ಮೇಲೆ ರಿವೆಂಜ್ ನ ತಗೊಳ್ಳೋದಕ್ಕೆ ಬಂದಿದ್ದ ಅಂತ ನನಗೆ ಕಾಣಿಸುತ್ತೆ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಗಂತರ್ ಅವರ ಬಳಿ, ನೀನು ಅಟ್ಯಾಕ್ ಮಾಡಿದ್ರೆ ಅಟ್ಯಾಕ್ ಮಾಡಿಸ್ಕೊಂಡು ಸುಮ್ಮನೆ ಕೂರುವಂತಹ ವ್ಯಕ್ತಿ ನಾನು ಅಂತ ಅನ್ಕೊಂಡಿದ್ಯಾ, ಆ ರೀತಿ ಸುಮ್ಮನೆ ಕೂರೋದಿಲ್ಲ ಅಂತ ಮಾತಾಡ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ. ಎಂಟೈರ್ ಕ್ರೂ ಮೆಂಬರ್ಸ್ ಗಳೆಲ್ಲ ಹೋಗಿ ನಿಕ್ ಆಲ್ಡಿಸ್ ಅವ್ರನ್ನ, ನಮ್ಮ ಗಂತರ್ ಅವ್ರನ್ನ ಇಟ್ಕೋತಾರೆ. ಬಟ್ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಗಂತರ್ ಅವರ ನಡುವೆ ಸ್ವಲ್ಪ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಧ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಬಂದು, ನನಗಂತೂ ಇದನ್ನ ನೋಡಿ ಸಾಕಾಗೋಗಿದೆ, ಗಂತರ್ ನಿನಗೆ ಫೈಟ್ ಮಾಡಬೇಕು ಅಲ್ವಾ, ನಿಕ್ ಆಲ್ಡಿಸ್ ನೀನು ಕೂಡ ಫೈಟ್ ಮಾಡಬೇಕು ಅಲ್ವಾ, ಇದು WWE, ಇಲ್ಲಿ ಫೈಟ್ ಮಾಡಬೇಕು ಅಂದ್ರೆ ಒಂದು ರಿಂಗ್ ಇರಬೇಕು, ಅದಕ್ಕೋಸ್ಕರ ನಾನು ನಿಮ್ಮಿಬ್ಬರ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಾರೆ. ಅಂಡ್ ಸಮ್ಮರ್ ಸ್ಲಾಮ್ ಗೆ ನಿಕ್ ಆಲ್ಡಿಸ್ ಹಾಗೆ ಗಂತರ್ ಅವರ ಮ್ಯಾಚ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗುತ್ತೆ. ಕಿಕ್ ಆಫ್ ನ ಓಪನಿಂಗ್ ಅಲ್ಲೇ WWE ಅವರು ಇಂತ ಬಿಗ್ ಡ್ರಾಮಾ ಮಾಡಿ ಈ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ರು. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಚಾಲೆಂಜರ್ ಆದಂತಹ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಸೆತ್ ರೋಲೆನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಂಟೈರ್ ಕ್ರೌಡ್ ಸೆತ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ಎಂಟೈರ್ ಕ್ರೌಡ್ ಓಟಿಸಿ ಚಾಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು, ಓಕೆ ಓಟಿಸಿನೂ ಕೂಡ ಕರೆದ್ಬೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಮೈಕಲ್ ಕೋಲ್ ಅವರು, ಓಟಿಸಿ ಇವತ್ತು ಇಲ್ಲಿಗೆ ಬಂದಿಲ್ಲ, ಬಟ್ ಅವನು ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇದ್ದ, ಅಂಡ್ ಅಲ್ಲಿ ನೀನು ಕೂಡ ಇದ್ದೆ, ಅಂಡ್ ನೀನು ರೋಮನ್ ರೈನ್ಸ್ ಅವ್ರನ್ನ ಮೋಸದಿಂದ ಅಟ್ಯಾಕ್ ಮಾಡೋದಕ್ಕೆ ನೋಡಿದೆ, ಬಟ್ ಅದು ಉಲ್ಟಾ ನಿನ್ ಮೇಲೆ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು, ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಕೂಡ ಇದ್ದೆ, ಅಂಡ್ ರೋಮನ್ ರೈನ್ಸ್ ಅವರು ಏನ್ ಮಾಡಿದ್ರು ಅದು ಮ್ಯಾಟರ್ ಆಗೋದಿಲ್ಲ, ನಾನೇನ್ ಮಾಡಿದೆ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ರೋಮನ್ ರೈನ್ಸ್ ಅವರು ಇವತ್ತು ಇಲ್ಲಿ ಇಲ್ಲ, ಅಂಡ್ ನಾನು ಇವತ್ತು ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ 3 ಗಂಟೆ ಕೂತ್ಕೊಂಡು ಆಟೋಗ್ರಾಫ್ ಗಳನ್ನ ಕೊಟ್ಟಿದ್ದೀನಿ, ಫೋಟೋಸ್ ಗಳನ್ನ ಕೊಟ್ಟಿದ್ದೀನಿ, ಯಾಕಂದ್ರೆ ನನಗೆ ಈ ಜನಗಳ ನಡುವೆ ಇರೋದು ಇಷ್ಟ. ರೋಮನ್ ರೈನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ತಗೊಂಡು ಎಲ್ಲಿ ಬೇಕಾದ್ರೂ ಸುತ್ತಬಹುದು, ಫ್ಯಾನಟಿಕ್ ಫೆಸ್ಟ್ ಗೆ ಹೋಗಬಹುದು, ಅದು ಅವನ ಕೆಲಸ, ಯಾಕಂದ್ರೆ ಅವನು ಈಗ ಚಾಂಪಿಯನ್, ಬಟ್ ನಾನು ಪೀಪಲ್ಸ್ ಚಾಂಪಿಯನ್, ಅದಕ್ಕೋಸ್ಕರ ನಾನು ಪೀಪಲ್ಸ್ ಗಳ ಜೊತೆ ಇರ್ತೀನಿ. ಸೊ ಇಫ್ ಯು ಸ್ಮೆಲ್ ವಾಟ್ ಐ ಆಮ್ ಕುಕಿಂಗ್ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ರಾಕ್ ಅವರ ಕ್ಯಾಚ್ ಪ್ರೈಸ್ ನು ಕೂಡ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಪ್ರಶ್ನೆನ ಕೇಳ್ತಾರೆ, ಸಮ್ಮರ್ ಸ್ಲಾಮ್ ಅಲ್ಲಿ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ, ಇಲ್ಲಿವರೆಗೂ ರೋಮನ್ ರೈನ್ಸ್ ಅವರು ನಿಮ್ಮನ್ನ ಒಂದು ಬಾರಿನೂ ಕೂಡ ಸ್ಟೇಕ್ಸ್ ಗಳು ಹೈ ಆಗಿದ್ದಾಗ ಸೋಲ್ಸ ಇಲ್ಲ, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ತೀರಾ ಅಂತ ಕೇಳಿದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನೀನ್ ಹೇಳ್ತಿರೋದು 100% ನಿಜ. 2016ರಲ್ಲಿ ನನಗೆ ನೀ ಇಂಜುರಿ ಆಗಿತ್ತು, ಅಂಡ್ ಅದರಿಂದ ನಾನು ರಿಕವರಿ ಆದಾಗ ಯಾರು ಚಾಂಪಿಯನ್ ಆಗಿದ್ರು, ಆಫ್ ಕೋರ್ಸ್ ರೋಮನ್ ರೈನ್ಸ್. ಅಂಡ್ ಆಗ ನಾನು ರೋಮನ್ ರೈನ್ಸ್ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದೆ. ಅಂಡ್ ಈಗ 10 ವರ್ಷ ಆದ್ಮೇಲೆ ಸರಿಯಾಗಿ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಈಗ ನಾನು ನೀ ಇಂಜುರಿಯಿಂದ ಹೊರಗಡೆ ಹೋಗಿ ಮತ್ತೊಮ್ಮೆ ರಿಟರ್ನ್ ಆದೆ, ಅಂಡ್ ಈಗ ಯಾರು ಚಾಂಪಿಯನ್ ಆಗಿದ್ದಾರೆ, ರೋಮನ್ ರೈನ್ಸ್. ಅಂಡ್ ಈಗ ನಾನು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಪ್ಯಾಂಡಮಿಕ್ ಏರಾ ಆದ್ಮೇಲೆ 2024 ತನಕನೂ ಕೂಡ ಟೆರಿಬಲ್
ವರ್ಲ್ಡ್ ಚಾಂಪಿಯನ್ಶಿಪ್ ರೈನ್ ನ ಕೊಟ್ಟರು. ಅದರಲ್ಲಿ ಒಂದು ಬಾರಿ ನಾನು ರಾಯಲ್ ರಂಬಲ್ ಅಲ್ಲಿ ಅವರಿಗೆ ಚಾಲೆಂಜ್ ಮಾಡಿದ್ದೆ. ಆಫ್ ಕೋರ್ಸ್ ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿ ಹೊರಗಡೆ ಹೋದ್ರು. ಬಟ್ ಅಲ್ಲಿ ವಿನ್ ಆಗಿದ್ದು ಯಾರು? ನಾನು. ಎಸ್, ರೋಮನ್ ರೈನ್ಸ್ ಅವರು 4 ವರ್ಷದಿಂದನೂ ಕೂಡ ಸೋತೆ ಇರಲಿಲ್ಲ, ಬಟ್ ನಾನು ಅವರನ್ನ ಸೋಲಿಸ್ದೆ. ಅಂಡ್ ರೋಮನ್ ರೈನ್ಸ್ ನನ್ ಮುಂದೆ ಈ ಹೈ ಲೆವೆಲ್ ನ ಸ್ಟೇಕ್ ಮ್ಯಾಚ್ ಅಲ್ಲಿ ವಿನ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಮೈಕಲ್ ಕೋಲ್ ಅವರು, ರೋಮನ್ ರೈನ್ಸ್ ಅವರು ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ, ನೀವು ಅವ್ರ ಲೆವೆಲ್ಗೆ ಇಲ್ಲ, ಲೆವೆಲ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದ್ರ ಬಗ್ಗೆ ಏನಾದ್ರೂ ಹೇಳ್ತೀರಾ ಅಂತ ಕೇಳಿದಾಗ ನಮ್ಮ ಸೆತ್ ರೋಲೆನ್ಸ್ ಅವರು, ಆಫ್ ಕೋರ್ಸ್ ನಾನು ಹಾಗೆ ರೋಮನ್ ರೈನ್ಸ್ ಸೇಮ್ ಲೆವೆಲ್ ಅಲ್ಲಿ ಇಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದನೂ ಕೂಡ ರೋಮನ್ ರೈನ್ಸ್ ಅವರಿಗೆ ಎಲ್ಲವೂ ಕೂಡ ಹ್ಯಾಂಡೆಡ್ ಆಗಿ ಬಂದಿದೆ. ಅವನು ರೆಸ್ಲಿಂಗ್ ಫ್ಯಾಮಿಲಿಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದವನು, ತುಂಬಾನೇ ಸಪೋರ್ಟ್ ಇತ್ತು, ಬಟ್ ನನಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ದಲೆ ಬಂದವನು. ಅಂಡ್ ನಾನು ಹಾಗೆ ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಸೇಮ್ ಲೆವೆಲ್ ಅಲ್ಲಿ ಇಲ್ಲ. ನಾನು ಎಲ್ಲಿದ್ದೀನೋ ಅಲ್ಲೇ ಚೆನ್ನಾಗಿದ್ದೀನಿ, ಅದೇ ಲೆವೆಲ್ ನನಗೆ ಸಾಧ್ಯ. ಏನೇ ಆಗ್ಲಿ ಸಮ್ಮರ್ ಸ್ಲಾಮ್ಗೆ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆಗಿ ಬರಬಹುದು, ಬಟ್ ಚಾಂಪಿಯನ್ ಆಗಿ ಹೋಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳಿ ಸೆತ್ ರೋಲೆನ್ಸ್ ಅವರು ಫೈನಲ್ ವಾರ್ನಿಂಗ್ ನ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಲಿಮಿನ್ ಅವರು ಬಂದಾಗ ಎಂಟೈರ್ ಕ್ರೌಡ್ ECW ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ECW ಸತ್ತಿ ತುಂಬಾ ದಿನ ಆಯ್ತು, ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಒಬಾಫೆಮಿ ಅವರು ಕೂಡ ಸಾಯ್ತಾರೆ ಅಂತ ಹೇಳಿ, ಲೇಡೀಸ್ ಅಂಡ್ ಜೆಂಟಲ್ಮನ್, ಮೈ ನೇಮ್ ಇಸ್ ಪಾಲ್ ಹಿಮನ್ ಅಂಡ್ ಐ ಆಮ್ ದ ಅಡ್ವೊಕೇಟ್ ಫಾರ್ ದ ರೈನಿಂಗ್ ಡಿಫೆಂಡಿಂಗ್ ಕಾಂಕರರ್ ಬ್ರಾಕ್ ಲೆಸ್ನರ್, ಕಿಂಗ್ ಆಫ್ ದ ಸೆಲ್ ಅಂತ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಒಬಾಫೆಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಒಬಾಫೆಮಿ ಅವರು ಬಂದ್ ಕೂಡಲೇ ನಮ್ಮ ಪಾಲಿಮಿನ್ ಅವರು ಎದುರುಕೊಂಡು ಮೈಕಲ್ ಕೋಲ್ ಅವರ ಪಕ್ಕ ಹೋಗಿ ನಿಂತ್ಕೊಬಿಡ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಒಬಾಫೆಮಿ ಅವರು, ನಾನಿಲ್ಲಿ ಬಂದ್ರೆ ನನ್ನ ಮುಂದೆ ನಿಲ್ಲೋದಕ್ಕೂ ಕೂಡ ನಿನಗೆ ಆಗ್ತಾ ಇಲ್ಲ, ಅಷ್ಟೊಂದು ಎದುರು ಪುಕ್ಲ, ನಿನ್ನ ಯಾರು ಏನ್ ಬೇಕಾದ್ರೂ ಕೂಡ ಅನ್ಬಹುದು, ಬಟ್ ನಾನಂತೂ ಅನ್ಕೋತೀನಿ ನೀನೊಬ್ಬ ಫ್ಯಾಟ್ ಚಿಕನ್ ಅಂತ. ಏನೇ ಆಗ್ಲಿ ಇಲ್ಲಿ ನಾನು ಡೀಸೆಂಟ್ ಆಗಿ ಬಂದಿದ್ದೀನಿ, ಜೀನ್ಸ್ ಅಲ್ಲಿ ಬಂದಿದ್ದೀನಿ, ನಾನು ಒಳ್ಳೆ ಹುಡುಗ ಆಗಿ ಬಂದಿದ್ದೀನಿ, ಬಟ್ ನಿನ್ನ ಕ್ಲೈಂಟ್ಗೆ ಹೇಳು ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಬೀಸ್ಟ್ ಸ್ಲೇಯರ್ ಆಗಿ ಬರ್ತೀನಿ, ಕಾಂಕರರ್ ಸ್ಲೇಯರ್ ಆಗಿ ಬರ್ತೀನಿ, ಅಂಡ್ ಮೌಂಟೇನ್ ಆಗಿ ಬರ್ತೀನಿ. ಆ ಒಂದು ಮೌಂಟೇನ್ ನ ಯಾರು ಕೂಡ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಒಬಾಫೆಮಿ ಅಂತ ಹೇಳಿ ನಮ್ಮ ಬ್ರಾಕ್ ಲೆಸ್ನರ್ ಆಗಿ ಪಾಲಿಮಿನ್ ಅವರಿಗೆ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರನ್ನು ಕೂಡ ಕರೀತಾರೆ. ಇವರಿಬ್ಬರು ಬಂದು ನಮ್ಮ ಇಯೋಸ್ಕೈ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ಯಾನೋಸಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಡ್ಯಾನೋಸಿನ್ ಅವರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ ಅಂತ ಟೆನ್ಷನ್ ಆಗ್ತಾರೆ. ನಮ್ಮ ಡ್ಯಾನೋಸಿನ್ ಅವರು ಬಂದು, ಓಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈಗ ನನ್ನ ಹಾಗೆ ನಿನ್ನ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಾನು ನಿನ್ನಿಂದ ದೂರ ಆಗಬೇಕು, ದೂರ ಆಗಿದ್ದೀನಿ ಅಂತ ಹೇಳಿದಾಗ ನಮ್ಮ ಡ್ಯಾನೋಸಿನ್ ಅವರು, ಓಕೆ ನೀನು ನನ್ನಿಂದ ದೂರ ಆಗ್ಬೇಕಲ್ವಾ, ಬಟ್ ನೀನು ನನ್ನಿಂದ ದೂರ ಆಗೋದನ್ನ ನೀನ್ ಡಿಸೈಡ್ ಮಾಡಬಾರ್ದು, ಇಲ್ಲಿ ನಾನ್ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ಇಲ್ಲಿ ನೀನು ಏನು ಕೂಡ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ, ನಾನು ಮಂಡೇ ನೈಟ್ ರಾ ಗೆ ಬರ್ತಾ ಇದ್ದೀನಿ, ಅಂಡ್ ಮಂಡೇ ನೈಟ್ ರಾ ಅಲ್ಲಿ ಸುಮ್ಮನೆ ನೀನು ನನ್ನ ದುಡ್ಡನ್ನ ವಾಪಸ್ ತಗೊಂಡು ಬಂದು ಕೊಡಬೇಕು ಅಂತ ಹೇಳಿ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೊಮ್ಮೆ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಡ್ಯಾನೋಸಿನ್ ಅವರಿಗೆ ಬೈತಾ ಇರ್ತಾರೆ, ನಿನ್ನಷ್ಟು ಕೆಟ್ಟ ಕ್ರೂರಿ ಅಸಹ್ಯ ಮನುಷ್ಯನ ನಾನು ನೋಡೇ ಇಲ್ಲ ಅಂತ. ಅಂಡ್ ಆಗ ನಮ್ಮ ಡ್ಯಾನೋಸಿನ್ ಅವರು, ಮರಿಬೇಡ ಲಿವ್, ಯಾಕಂದ್ರೆ ಯು ಸ್ಟಿಲ್ ಕರ್ಸ್ ಅಂತ ಹೇಳ್ತಾರೆ. ಅಂಡ್ ಆಗ ಮಿನಿ ಡ್ಯಾನೋಸಿನ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವ್ರನ್ನ ನೋಡಿ ನಮ್ಮ ಲಿವ್ ಮಾರ್ಗನ್ ಅವರು ಎದ್ದು ಬಿದ್ದು ಓಡೋಗ್ತಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬರ್ತಾರೆ ಜಾಲಿಯಾಗಿ, ಮೈಕಲ್ ಕೋಲ್ ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಮೈಕಲ್ ಕೋಲ್ ಅವರು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೀವಿಬ್ರು ಅನ್ಕೊಂಡಂಗೆ ಆಗಿದೆ, ಈಗ ಒಂದು ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ನಮ್ಮ CM ಪಂಕ್ ಅವರು ತನ್ನ ಬೆಲ್ಟ್ ನ ವೇರ್ ಮಾಡ್ಕೋಬೇಕಾದ್ರೆ ಆ ಒಂದು ಸ್ಟ್ರಾಪ್ ನಿಮ್ಮ ಕಣ್ಣಿಗೆ ತಗಲುತ್ತೆ. ಅದನ್ನ ಗಮನಿಸ್ತಲೇ ನಮ್ಮ CM ಪಂಕ್ ಅವರು ಹೊರಟೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಮ್ಮ ನಡುವೆ ಹೀಟೆಡ್ ಕಾನ್ವರ್ಸೇಷನ್ ಕೂಡ ನಡೆಯುತ್ತೆ. ಅದೇನು ಅಂತ ನಾನು ಕಳೆದ ವಿಡಿಯೋದಲ್ಲಿ ವಿವರಿಸಿದ್ದೀನಿ, ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ಬೇಕಾ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ಹೌದು ಅದ್ರ ಬಗ್ಗೆ ನಾನು ಮಾತಾಡಬೇಕು, ನಿಜವಾಗ್ಲೂ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಒಂದ್ ರೀತಿ ಎಂಬ್ಯಾರಸಿಂಗ್ ಫೀಲ್ ಆಗ್ತಾ ಇದೆ. ಅದೇನೇ ಇರಬಹುದು, ನನ್ನ ಹಾಗೆ CM ಪಂಕ್ ಅವರ ನಡುವೆ ಚಿಕ್ಕದಾಗಿ ನಡೀತು ಅಷ್ಟೇ. ಅಂಡ್ ಇದರಿಂದ ನನ್ನ ಹಾಗೆ CM ಪಂಕ್ ಅವರ ಸಂಬಂಧ ಏನ್ ಹಾಳಾಗಿಲ್ಲ. ಅಂಡ್ ನಾನು ಇಲ್ಲಿ ಬಂದಿರತಕ್ಕಂತ ಒಂದು ಮೂಮೆಂಟ್ ಕೂಡ ಹಾಳು ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಬಂದು, ಓಕೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಕ್ರೌಡಿಗೆ. ಅಂಡ್ ಅದಕ್ಕೆ ನಮ್ಮ ಮೈಕಲ್ ಕೋಲ್ ಅವರು, CM ಪಂಕ್ ಈಗ ನೀವು ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ? ನಮ್ಮ ಕೋಡಿ ರೋಡ್ಸ್ ಅವರು ಸಾರಿನ ಕೇಳಿದ್ದಾರೆ, ಅದ್ರ ಬಗ್ಗೆ ನೀವೇನಾದ್ರೂ ಮಾತಾಡ್ಬೇಕಾ ಅಂತ ಕೇಳಿದಾಗ ನಮ್ಮ CM ಪಂಕ್ ಅವರು, ಹೌದು ನನಗೂ ಕೂಡ ಸ್ವಲ್ಪ ಎಂಬ್ಯಾರಸಿಂಗ್ ಫೀಲ್ ಆಗ್ತಾ ಇದೆ, ಕೋಡಿ ರೋಡ್ ಸಾರಿ ಕೇಳಿದ್ದಾನೆ, ಓಕೆ ನಾನು ಕೂಡ ಅದನ್ನ ಮಿಸ್ ಆಯ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ನಿಜವಾಗ್ಲೂ ನಾನು ಸಾರಿನ
ಸ್ಟೋರಿನ ಕೇಳೇ ಇಲ್ಲ ಅಂಡ್ ಅದು ಮಿಸ್ ಆಗಿರ್ಬೋದು, ಓಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ CM ಪಂಕ್ ಅವರು, ಹೌದಾ ನೀನು ಸಾರಿ ಕೇಳಿಲ್ವಾ, ಓಕೆ ನೀನಿವಾಗ ಈಗೋ ಮೇಲೆ ಬರ್ತಾ ಇದೆಯಾ ಅಲ್ವಾ, ನಾನಿವಾಗ ನಿಜ ಹೇಳ್ತೀನಿ, ಎಲ್ಲರೂ ಕೂಡ ನಿನ್ ಮೇಲೆ ಟರ್ನ್ ಆಗ್ತಾ ಇದ್ದಾರೆ, ಯಾಕಂದ್ರೆ ನಿನ್ನ ಈಗೋ ಆ ರೀತಿ ಮಾಡ್ತಾ ಇದೆ. ರ್ಯಾಂಡಿ ಆರ್ಟನ್ ಆಗಿರ್ಬೋದು, ಕೆವಿನ್ ಓವೆನ್ಸ್ ಆಗಿರ್ಬೋದು, ಜಾನ್ ಸಿನಾ ಆಗಿರ್ಬೋದು, ಎಲ್ಲರೂ ಕೂಡ ನಿನ್ನ ಮೇಲೆ ಟರ್ನ್ ಆದ್ರು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಹೌದಾ ನಾನಿವಾಗ ಈಗೋ ಎಸ್ಟಿಕ್ ಆಗಿ ಮಾತಾಡ್ತಿದ್ದೀನ, ಇಲ್ಲ ನೀನು ಈಗೋ ಎಸ್ಟಿಕ್ ಆಗಿ ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ. ಅಂಡ್ ಇವರಿಬ್ರು ಹಂಗೆ ವಾಗ್ವಾದನ ಮಾಡಬೇಕಾದ್ರೆ ಮಧ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಟ್ರಿಪಲ್ ಎಚ್ ಅವರು ಬಂದು ಇವರಿಬ್ರು ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು CM ಪಂಕ್ ಅವರಿಗೆ ಹೇಳ್ತಾ ಇರ್ತಾರೆ, ನೀನು ಬ್ರದರ್ ಅಂದೆ ಅಲ್ವಾ, ನಾನು ಹಾಗೆ ನೀನು ಬ್ರದರ್ ಖಂಡಿತವಾಗ್ಲೂ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಆ ಒಂದು ವಿಚಾರನ ಈಗಲೇ ತೆಗೆದಾಕ್ಬಿಡು, ನನಗೆ ನಿನ್ ಜೊತೆ ಫ್ರೆಂಡ್ಶಿಪ್ ಬೇಡ ಏನು ಬೇಡ ಅಂತ ನಮ್ಮ ಕೋಡಿ ರೋಡ್ಸ್ ಅವರು CM ಪಂಕ್ ಅವರ ಮೇಲೆ ಕಿರ್ಚಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು, ಕೋಡಿ ರೋಡ್ಸ್ ಕೇಳಿಸ್ಕೋ, ಕಳೆದ ನೈಟ್ ಏನಾಯ್ತು ಅದು ಸಿಕ್ಕಾಪಟ್ಟೆ ದೊಡ್ಡ ಮಿಸ್ಟೇಕು, ನಿಜವಾಗ್ಲೂ ಅದು ಮಿಸ್ ಆಗಿದ್ದು, ಬಟ್ ಈಗ ಆಗ್ತಾ ಇದೆಯಲ್ಲ ಅದು ನಾನು ಪರ್ಸನಲ್ ಇಂಟೆನ್ಷನ್ ಇಂದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಅಲ್ಲಿ ಪೊಲೀಸ್ಗಳನ್ನ ಕೂಡ ಕರೆಸ್ಬಿಟ್ಟು ಇವರಿಬ್ರು ಕೂಡ ದೂರ ಮಾಡ್ತಾರೆ. ಸೊ ಇವರಿಬ್ರು ನಡುವೆ ಏನು ಬಾಂಧವ್ಯ ಇತ್ತು, ಬ್ರದರ್ ಹಾಗೆ ಫ್ರೆಂಡ್ಶಿಪ್, ಅದು ಫೈನಲಿ ಸಮ್ಮರ್ ಸ್ಲಾಮ್ ನ ಕಿಕ್ ಆಫ್ ಇವೆಂಟ್ ಅಲ್ಲಿ ಮುಗ್ದೋಗಿದೆ ಅಂತ ಹೇಳ್ಬೇಕು. ಅಂಡ್ ಈಗ ಇವರಿಬ್ರು ಕೂಡ ದುಶ್ಮನ್ಗಳಾಗಿದ್ದಾರೆ ಅಂತ WWE ಅವರು ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ. ನೋಡಬೇಕು ಈ ದುಶ್ಮನ್ಗಳು ಇನ್ನ ಯಾವ ರೀತಿ ತನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ ಅಂತ. ಏನೇ ಆಗ್ಲಿ ಸ್ಟೋರಿ ಲೈನ್ ನ ಅದ್ಭುತವಾಗಿ WWE ಅವರು ತಗೊಂಡೋಗಿದ್ದಾರೆ. ಐ ಥಿಂಕ್ ಈಗ ನನಗೆ ಚೂರು ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಅಂತ ಅನ್ಕೋತೀನಿ. ನಮ್ಮ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ಈ ಒಂದು ಫ್ಯೂಡ್ ಅಲ್ಲಿ ನಿಜವಾಗ್ಲೂ ಇವರಿಬ್ರು ಕೂಡ ಫ್ರೆಂಡ್ಸು, ನಾವಿಬ್ರು ಬ್ರದರ್ಸು ಅಂತಾನೆ ಹೋಗಿದ್ರೆ ಮ್ಯಾಚ್ ಕುಲ್ಗೆಟ್ ಹೋಗಿರೋದು, ಸ್ಟೋರಿನೂ ಕೂಡ ಕುಲ್ಗೆಟ್ ಹೋಗಿರೋದು. ಅಂಡ್ ಈಗ ಇವರಿಬ್ರು ಕೂಡ ಫೇಸ್ ಟು ಫೇಸ್ ಬರೋದ್ರಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅಂದ್ರೆ WWE ಅವರು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಈ ಒಂದು ಸ್ಟೋರಿ ಲೈನ್ ತಗೊಂಡೋಗಿದ್ದಾರೆ. ಅದರಲ್ಲೂ ಕೂಡ ಆ ಒಂದು ಬ್ಯಾಕ್ ಸ್ಟೇಜ್ ಜಗಳನ ರಿಯಲ್ ಜಗಳದ ರೀತಿ ತೋರಿಸಿದ್ರು, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇಷ್ಟು ಇವತ್ತಿನ ಕಿಕ್ ಆಫ್ ಶೋ ಅಲ್ಲಿ ಆದಂತಹ ವಿಚಾರ. ನಾನಂತೂ ಈ ಒಂದು ಕಿಕ್ ಆಫ್ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. WWE ಅವರು ರಸಲ್ ಮೇನಿಯಾ 40ಯ ಕಿಕ್ ಆಫ್ ಇವೆಂಟ್ ರೀತಿನೇ ಇದನ್ನು ಕೂಡ ಬುಕ್ ಮಾಡೋಕ್ಕೆ ನೋಡಿದ್ರು, ಬಟ್ ಅಲ್ಲಿ ಸ್ಟೇಕ್ಸ್ ಹೈ ಇತ್ತು, ಇಲ್ಲಿ ಸ್ವಲ್ಪ ಲೋ ಇತ್ತು. ಅದನ್ನ ಬಿಟ್ರೆ ಈ ಒಂದು ಕಿಕ್ ಆಫ್ ಶೋ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.